ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ ಅನ್ನೋ ಮಾತಿದೆ. ವಿದ್ಯೆ ಅನ್ನೋದಿತ್ತು ಅಂದರೆ ವಿನಯ ಅನ್ನೋದು ಲಭ್ಯ ಆಗುತ್ತೆ. ವಿನಯ ಇತ್ತು ಅಂದರೆ ಅರ್ಹತೆ ಅನ್ನೋದು ಖಂಡಿತವಾಗ್ಲೂ ಲಭಿಸುತ್ತೆ. ಹೌದು, ಒಬ್ಬ ಶಿಕ್ಷಕನಾಗಬೇಕು ಅಂದ ಸಂದರ್ಭದಲ್ಲಿ ಅಂಥ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಕಳೆದ 28 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳು ರಮೇಶ್ ಬಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರೊಫೆಸರ್ ರಮೇಶ್ ಬಿ, ಕುಲಪತಿ ಡಾಕ್ಟರ್ ಮನಮೋಹನ್ ಸಿಂಗ್ ಬಿ. ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ಬಿಬಿ ಕುಲಪತಿಗಳಾದ ಪ್ರೊಫೆಸರ್ ರಮೇಶ್ ಬಿ ಖ್ಯಾತ ಶಿಕ್ಷಣ ತಜ್ಞ, ಸಂಶೋಧಕ ಹಾಗೂ ಶೈಕ್ಷಣಿಕ ಆಡಳಿತಗಾರರು. 28 ವರ್ಷಗಳಿಗೂ ಹೆಚ್ಚು ಅನುಭವದೊಂದಿಗೆ ಬೋಧನೆ, ಸಂಶೋಧನೆ ಮತ್ತು ಶೈಕ್ಷಣಿಕ ನಾಯಕತ್ವದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಕರ್ನಾಟಕದ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆ ನೀಡಿರುವ ಇವರು ಆಡಳಿತ ಮತ್ತು ನೀತಿ ಅನುಷ್ಠಾನದಲ್ಲಿ ಮಾದರಿಯಾಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಸಮರ್ಪಿತ ಗುರುವಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಖುಷಿ ಆಗ್ತಾ ಇದೆ. ನಾನು ಜಿ ಕನ್ನಡ ನ್ಯೂಸ್ಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಾಪಕನಾಗಿ ಮತ್ತು ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟರ್ ಆಗಿ ಏನು ನಾನು ಸೇವೆ ಮಾಡಿದ್ದೀನಿ ಅದನ್ನು ರೆಕಗ್ನೈಸ್ ಮಾಡಿರೋದಕ್ಕೆ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರಗಳಲ್ಲಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀರಿ. ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಗುರುವಾಗಿ ತಿದ್ದಿ ತೀಡಿ ಮಾರ್ಗದರ್ಶನವನ್ನು ಮಾಡಿದ್ದೀರಿ. ಏನು ಪ್ರೇರಣೆ ಆಯಿತು ಸರ್ ನಿಮ್ಮ ಬದುಕಿನಲ್ಲಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ವಿಶೇಷವಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕನಾಗಿ ಸೇವೆ ಸಲ್ಲಿಸೋದು ನನ್ನ ಕನಸಾಗಿತ್ತು. ಪದವಿಯನ್ನು ಪಡೆಯತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿ ಜೊತೆಗಿನ ಒಡನಾಟ ಮತ್ತು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನಾನು ಮಾಸ್ಟರ್ ಡಿಗ್ರಿ MSW ಓದುವಂಥ ಸಂದರ್ಭದಲ್ಲಿ ಅಲ್ಲಿನ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳ ನೋವುಗಳನ್ನು, ಅವ್ರ ಸಂಕಷ್ಟಗಳನ್ನು, ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡಾಗ ನನಗೆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನಾಗಬೇಕು ಅನ್ನೋ ತುಡಿತ ಜಾಸ್ತಿ ಆಯಿತು. ಸೊ ಹಾಗಾಗಿ ನನ್ನನ್ನು ನಾನು ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಬೇಕಾಗಿರೋ ಅರ್ಹತೆಗಳನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ತಯಾರಿಯನ್ನು ಆರಂಭಿಸಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ತಳ ಸಮುದಾಯಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕವಾದ ಶಿಕ್ಷಣವನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಅವರ ಬದುಕನ್ನು ಒಂದು ಪರಿವರ್ತನೆ ಮಾಡಬೇಕು ಅನ್ನೋವಂಥ ಒಂದು ತುಡಿತ ಏನಿತ್ತು, ಅದು ನನ್ನನ್ನು ಉನ್ನತ ಶಿಕ್ಷಣ ವಲಯದಲ್ಲೇ ಇರೋ ರೀತಿ ನನ್ನನ್ನು ಮಾಡ್ತು ಭಾಳ ಪ್ರಮುಖವಾಗಿ. ಖಂಡಿತ ಸರ್. ಹಾಗಾದರೆ ಹೇಳಿ, ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ಪೋಷಕರು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ, ಆ ದಿನಗಳನ್ನು ನೆನಪಿಸ್ಕೊಳ್ಬೋದಾ ಈ ಕಾರ್ಯಕ್ರಮದ ಮೂಲಕ? ಖಂಡಿತ. ನನ್ನ ಹುಟ್ಟೂರು ಟಿ ಗೊಲ್ಲಹಳ್ಳಿ, ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲೂಕು, ಈಗಿನ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನಲ್ಲಿ. ನಮ್ಮದು ಕೃಷಿ ಕುಟುಂಬ. ನಮ್ಮ ತಂದೆ ಭದ್ರಗಿರಯ್ಯ, ನಮ್ಮ ತಾಯಿ ಚಿಕ್ಕಮ್ಮ, ನನ್ನ 2 ತಮ್ಮಂದರು, 1 ತಂಗಿ. ನಮ್ಮದು ಮೂಲತಃ ಕೃಷಿ ಕುಟುಂಬ, ಗ್ರಾಮೀಣ ಭಾಗದ ಒಂದು ಕೃಷಿ ಕುಟುಂಬ. ನಾವು ಫಸ್ಟ್ ಜನರೇಷನ್ ಲರ್ನರ್ಸ್ ಬೇಸಿಕಲಿ. ಓಕೆ. ಸೊ ನಾನು ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆಯನ್ನು ನಮ್ಮ ಊರು ಮತ್ತು ಪಕ್ಕದ ಕೋಡಿಹಳ್ಳಿನಲ್ಲಿ ಮುಗಿಸಿ PUCಗೆ ರೂರಲ್ ಕಾಲೇಜು ಕನಕಪುರಕ್ಕೆ ಬಂದೆ. ಆಗ ಆ ಸಮಯದಲ್ಲಿ ಇದ್ದಂಥ ಹತ್ತಿರದ PU ಕಾಲೇಜ್ ಅದು. ಸೊ ಆನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಾನು ಬೆಂಗಳೂರಿನ ಸರ್ಕಾರಿ ಕಾಲೇಜಿಗೆ BAಗೆ 1990ರಲ್ಲಿ ನಾನು ಸೇರ್ಪಡೆಗೊಂಡೆ. ಆನಂತರ BA ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿಗೆ MSWಗೆ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಜನೆಯನ್ನು ಮುಗಿಸ್ಕೊಂಡು, ಆನಂತರ
ಅಲ್ಲೇ PhD ಕೂಡ ಪೂರ್ಣ ಮಾಡಿಕೊಂಡೆ. ಖಂಡಿತ. ನಿಮ್ಮ ಆರಂಭದ ದಿನಗಳನ್ನು ನೀವು ಗಮನಿಸೋದಾದ್ರೆ ಅಂದರೆ ಬಾಲ್ಯದ ದಿನಗಳನ್ನು ಯಾವ ಥರದ ಜೀವನ ಇತ್ತು? ಮೂಲತಃ ಕೃಷಿ ಕುಟುಂಬ ಅಂತ ಹೇಳ್ತಿದ್ರಿ, ಎಲ್ಲವೂ ಸುಭಿಕ್ಷವಾಗಿ ಲಭ್ಯ ಆಗ್ತಾ ಇತ್ತಾ ಅಥವಾ ಕಷ್ಟಗಳನ್ನು ಜೊತೆಗೆ ಅನುಭವಿಸ್ಕೊಂಡು ಬಂದಿದ್ದಂತಹ ಜೀವನನ ಹೇಗಿತ್ತು ಅಂತ? ಗ್ರಾಮೀಣ ಪ್ರದೇಶದ ಕೃಷಿ ಕುಟುಂಬ ಅಂದ ತಕ್ಷಣವೇ ಆವಾಗಲೂ ನಮ್ಮ ಬಾಲ್ಯದ ದಿನಗಳು ನೆನೆಸ್ಕೊಂಡ್ರೆ ಒಂದು ಜೀವನ ನಿರ್ವಹಣೆ ಎಲ್ಲ ವರ್ಗದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೂ ಅದೇನು ಸವಾಲಿತ್ತು ಅಂದರೆ ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲಿತ್ತು. ನಿಜ. ಪೂರ್ಣ ಪ್ರಮಾಣದ ಮಳೆಯ ಆಶ್ರಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೃಷಿ ಒಂದು ಕಡೆ, ಆಗಾಗ ಬರಗಾಲಗಳು ಬಂದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಸರ್ಕಾರದಿಂದ ನೀಡಲಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ, ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಸೌಲಭ್ಯಗಳು ನಮ್ಮನ್ನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸೋಕ್ಕೆ ಮೂಲತಃ ಕಾರಣ ಆಯಿತು. ನೋಡಿ, ಅವತ್ತು ಹಾಸ್ಟೆಲ್ಗಳೇ ಇಲ್ಲ ಅಥವಾ ಸರ್ಕಾರ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳು, ತಳ ಸಮುದಾಯಗಳಿಗೆ ನೀಡ್ತಕ್ಕಂಥ ಸೌಲಭ್ಯಗಳು ಏನಾದರೂ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ನಮ್ಮ ವಿದ್ಯಾಭ್ಯಾಸ ಮಧ್ಯದಲ್ಲೆಲ್ಲ ಮೊಟಕುಗೊಳ್ಬಿಡ್ತಿತ್ತು. ಹಾಗೆ ಆವತ್ತಿನ ಗ್ರಾಮೀಣ ಪರಿಸರದಲ್ಲಿ ಬದುಕು ನಡೆಸ್ತಿರ್ತಕ್ಕಂಥ ಸವಾಲುಗಳೇನು ತುಂಬ ಹತ್ರದಿಂದ ನೋಡಿದ್ವಲ್ವಾ, ಆಗ ನಮಗಿದ್ದಿದ್ದು ಒಂದೇ ಶಿಕ್ಷಣ, ಒಂದೇ ನಮ್ಮ ಸಬಲೀಕರಣಕ್ಕೆ, ನಮ್ಮ ಮುಂದಿನ ಭವಿಷ್ಯಕ್ಕೆ, ಜೀವನಕ್ಕೆ ಆಧಾರ ಅನ್ನುವಂಥ ಪರಿಸ್ಥಿತಿ ಇತ್ತು. ಅದು ಅರ್ಥ ಆಯಿತು ಕೂಡ. ಸೊ ಹಾಗಾಗಿ ಶಿಕ್ಷಣವನ್ನು ಒಂದು ಬಹಳ ಪ್ರಿಯಾರಿಟಿಯಾಗಿ ತಗೊಂಡು ಅದನ್ನು ಒಂದು ಧ್ಯಾನದ ರೀತಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದ ಕಾರಣಕ್ಕೆ ನಾನು ಉನ್ನತ ಶಿಕ್ಷಣದವರೆಗೂ ನನ್ನ ಜರ್ನಿನ ಮುಂದುವರ್ಸೋದಕ್ಕೆ ಸಹಾಯ ಆಯಿತು. ಸರ್, ಈಗ ಗ್ರಾಮೀಣ ಭಾಗದ ಬದುಕನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರಿ. ಕೆಲವೊಮ್ಮೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಊರಿನಲ್ಲಿ ಕೆಲವರಷ್ಟೇ ಓದೋದಕ್ಕೆ ಸಾಧ್ಯ ಆಗುತ್ತೆ, ಹಲವರು ಓದೋಕ್ಕಾಗಲ್ಲ. ಈ ಥರದೊಂದು ಸನ್ನಿವೇಶ ಇರುತ್ತೆ. ಈಗ ನಿಮ್ಮ ಕುಟುಂಬದಲ್ಲಿ ನೋಡಿ, ಆ ಶಿಕ್ಷಣ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟು ಅನಿವಾರ್ಯ ಅಂತ ನೀವು ರಿಯಲೈಸ್ ಮಾಡ್ಕೊಂಡ್ರಿ. ಹಾಸ್ಟೆಲ್ ಆದರೂ ಸರಿ, ಮನೆ ಆದರೂ ಸರಿ, ಓದಲೇಬೇಕು ಅಂತ ನೀವು ಕಟಿಬದ್ಧರಾಗಿ ನಿಂತ್ಕೋತೀರಿ. ಆ ಸಂದರ್ಭದಲ್ಲಿ ಇವರೆಲ್ಲಿ ಓದಿಸ್ತಾರೆ, ಇವ್ರ ಕೈಲೆಲ್ಲಾಗತ್ತೆ, ಈ ಥರದೊಂದಷ್ಟು ಬರಬಹುದು ಟೀಕೆ ಟಿಪ್ಪಣಿಗಳು. ಇಲ್ಲಾಂದರೆ ಏನೋ ಮಾಡ್ತಿದ್ದಾರೆ, ನಾವು ಇಂತಹ ಕುಟುಂಬದಿಂದ ಪ್ರೇರಣೆ ಆಗಬೇಕು. ಯಾವ ಥರ ಸನ್ನಿವೇಶಗಳನ್ನು ನೀವು ಎದುರಿಸಿದ್ರಿ ಬಾಲ್ಯದಲ್ಲಿ? ಖಂಡಿತ ತಾವು ಹೇಳಿದಿರೋ ರೀತಿ ಎಲ್ಲ ರೀತಿಯ ಸನ್ನಿವೇಶಗಳು ನಮ್ಮ ಅನುಭವಕ್ಕೆ ಬಂದಿದ್ದಾವೆ. ಪೂರ್ಣ ಪ್ರಮಾಣದ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತಂದೆ ತಾಯಿಗಳಿಗೂ ಕೂಡ, ಎಲ್ಲರ ತಂದೆ ತಾಯಿಗಳಿಗೂ ಕೂಡ ಶಿಕ್ಷಣವನ್ನು ಕೊಡಿಸ್ಲೇಬೇಕು ಅನ್ನುವಂಥ ಒಂದು ಅವರ ಮನಸ್ಸಿನಲ್ಲಿ ಅದೊಂದು ತುರ್ತು, ಅದು ಅಗತ್ಯ ಅನ್ನೋದು, ಅದೊಂದು ತುಂಬ ಸಿಗ್ನಿಫಿಕೆಂಟ್ ಅನ್ನುವಂಥದ್ದು ಅವ್ರಿಗೆ ಅರ್ಥವಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಹೈಸ್ಕೂಲ್ನಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಓದುವಾಗ ಎಲ್ಲ ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ನಾವು ಅದರ ಪ್ರಾಮುಖ್ಯತೆಯನ್ನು ಆಗಾಗ ಚರ್ಚೆ ಮಾಡಿಕೊಂಡು ಭಾಳ ಸರಿ ನಡ್ಕೊಂಡು ಬರಬೇಕಾಗ್ತಾ ಇತ್ತು. ಭಾಳ ಸರಿ ಮಳೆಗಳಲ್ಲಿ ನೆನ್ಕೊಂಡು ನಾವು ಮನೆಗಳನ್ನು ಸೇರಬೇಕಾಗ್ತಾ ಇತ್ತು. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ವಿದ್ಯಾಭ್ಯಾಸವನ್ನು ಭಾಳ ಆದ್ಯತೆಯಾಗಿ ಪರಿಗಣಿಸಿ ಮಾಡಿದಂಥ ಸಂದರ್ಭ. ಆದಾಗ್ಯೂ ಕೂಡ ಭಾಳಷ್ಟು ನಮ್ಮ ಸಹಪಾಠಿಗಳು ತುಂಬ ಪ್ರೈಮರಿ ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ ಹೆಚ್ಚು ಕಡಿಮೆ 50% ಡ್ರಾಪ್ ಔಟ್ ಆಗಿದ್ದನ್ನು ನಾವು ನೋಡಿದ್ದೀವಿ. ನಾನು ಹೈಸ್ಕೂಲ್ ಓದ್ತಾ ಇರೋದ್ರಿಂದ PU ನಾನು ಬಂದಂಥವ್ರ ಸಂಖ್ಯೆ, ನಾವು ಹೈಸ್ಕೂಲ್ನಲ್ಲಿ ನಮ್ಮ ಬ್ಯಾಚ್ನಲ್ಲಿ 50 ವಿದ್ಯಾರ್ಥಿಗಳಿದ್ವು. PUCಗೆ ಸೇರೋ ಅಷ್ಟರಲ್ಲಿ ನಮ್ಮ ಸಂಖ್ಯೆ ಕೇವಲ 10ಕ್ಕೆ ಇಳಿದ್ಬಿಡ್ತು. ಸೊ 10 ಜನದಲ್ಲಿ ನಾವು ಮತ್ತೆ ಪದವಿಗೆ ಬಂದವರು ಒಂದು 5 ಜನ, 5 ಜನದಲ್ಲಿ ಪದವಿಗೆ ಬಂದವರು ಒಂದು 3ರಿಂದ 2 ಮಾತ್ರ. ಸೊ ಅಷ್ಟು ಡ್ರಾಪ್ಔಟ್ ಇರ್ತಿತ್ತು. ಸೊ ಯಾಕೆಂದರೆ ತುಂಬ ಜನಕ್ಕೆ ಅದು ಶಿಕ್ಷಣದ ಪ್ರಾಮುಖ್ಯತೆ ಅಷ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ಅದ್ರ ಜೊತೆಗೆ ಬಡತನವನ್ನು ಸೇರಿಸ್ಕೊಂಡು ಅನೇಕ ರೀತಿಯ ಸಮಸ್ಯೆಗಳು ಇರ್ತಿತ್ತು ಗ್ರಾಮೀಣ ಪ್ರದೇಶದಲ್ಲಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿಗೂ ಕೂಡ ಪ್ರೇರಣೆಯನ್ನು ತೆಗೆದುಕೊಂಡು ಬಂದು, ನಾನು ಒಂದು ಮನಸ್ಸಿನಲ್ಲಿ ಭಾಳ ಕಮಿಟ್ಮೆಂಟ್ ಇತ್ತೇನು ಅಂದರೆ, ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ಸು ನಮ್ಮ ಎಜುಕೇಷನ್ನು ಬ್ರೇಕ್ ಆಗಬಾರ್ದು. ಯಾಕೆಂದರೆ ಈ ಜನ್ರೇಷನಲ್ಲಿ ಈ ಒಂದು ಪಾವರ್ಟಿ ಚೈನ್ ಅಂತ ಏನು ಹೇಳ್ತೀವಲ್ಲ, ಆ ಪಾವರ್ಟಿ ಚೈನನ್ನು ಬ್ರೇಕ್ ಮಾಡಬೇಕು ಅನ್ನೋದು ನನಗೆ ಮನಸ್ಸಿನೊಳಗಡೆ ಇತ್ತು ಭಾಳ ಚೆನ್ನಾಗಿ. ಸೊ ಅದು ಬ್ರೇಕ್ ಮಾಡೋಕ್ಕೆ ಇದ್ದಂಥ ಒಂದೇ ವೆಪನ್ ನಮ್ಮ ಮುಂದೆ ಎಜುಕೇಷನ್. ಸೊ ಹಾಗಾಗಿ ಅದನ್ನು ನಾನು ಆದ್ಯತೆಯಾಗಿ ಕೊನೆ ತನಕ, ಇವತ್ತಿನ ತನಕ ಲರ್ನಿಂಗು ಲೈಫ್ ಲಾಂಗ್ ಇರಬೇಕು ಅಂತ ಹೇಳ್ತೀವಲ್ವ, ಹಾಗಾಗಿ ಲರ್ನಿಂಗ್ ನಾನು ನಿಲ್ಲಿಸಿಲ್ಲ. ಇವತ್ತಿನ ತನಕ ನಾನು ಈ ಒಂದು ಯೂನಿವರ್ಸಿಟಿನಲ್ಲಿ ಸೀನಿಯರ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ರು, ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು ಕೂಡ ಲರ್ನಿಂಗು ಲೈಫ್ ಲಾಂಗ್ ಅಂತ ತುಂಬ ಪ್ರಬಲವಾಗಿ ನಂಬಿಕೊಂಡು ಇವತ್ತಿಗೂ ಕೂಡ ವಿದ್ಯಾರ್ಥಿನೇ ನಾನು.
ಹಾ. ಸೊ ಹಾಗಾಗಿ ವಿದ್ಯಾರ್ಥಿ ಕಲಿಕೆಯ ಜೊತೆ ನನ್ನ ವಿದ್ಯಾರ್ಥಿ ಒಂದು ಸ್ಟೂಡೆಂಟ್ಶಿಪ್ ಅನ್ನೋದು ಏನಿದೆ ಅದು ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ. ಖಂಡಿತ ಸರ್. ಓದಬೇಕು ಅನ್ನೋ ಕಿಚ್ಚು ನಿಮಗೆ ಬಾಲ್ಯದಿಂದ ಎಷ್ಟಿತ್ತು ಅನ್ನೋದು ನಿಮ್ಮ ಮಾತಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಬಟ್ ಇಂಥ ಸನ್ನಿವೇಶದಲ್ಲಿ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಇವರು ನನಗೆ ಆದರ್ಶ ಅಂಥದ್ದು ಯಾರಾದರೂ ರೋಲ್ ಮಾಡೆಲ್ ಇದ್ರಾ ನಿಮಗೆ ನಿಮ್ಮ ಬದುಕಿನಲ್ಲಿ ಬಾಲ್ಯದಲ್ಲಿ, ಅಥವಾ ಪರಿಸ್ಥಿತಿನೇ ರೋಲ್ ಮಾಡೆಲ್ ಆಗೋಯ್ತಾ? ಅಫ್ಕೋರ್ಸ್ ಆ ಪರಿಸ್ಥಿತಿ ಏನಿತ್ತಲ್ಲ ಅದು ರೋಲ್ ಮಾಡೆಲ್ ಅನ್ನೋದಕ್ಕಿಂತಲೂ ಅನಿವಾರ್ಯತೆಯನ್ನು ತಂದು ಕೊಡ್ತಾ ಇತ್ತು. ಆ ಅನಿವಾರ್ಯತೆ ಕಾರಣಕ್ಕೋಸ್ಕರ ಓದಿನ ಬಗ್ಗೆ ಆಸಕ್ತಿ, ಪ್ರೇರಣೆ ಎಲ್ಲವೂ ಸಾಮಾನ್ಯ ಸಿಗ್ತದೆ. ಅಫ್ಕೋರ್ಸ್ ನಮಗೆ ಪ್ರೈಮರಿ ಸ್ಕೂಲ್ನಿಂದ ಹಿಡಿದು PU ವರೆಗೂ PG UG ಎಲ್ಲದರಲ್ಲೂ ಕೂಡ ನಮಗೆ ಪಾಠ ಮಾಡಿದಂಥ ಶಿಕ್ಷಕರುಗಳು ನಿಜವಾಗ್ಲೂ ಪ್ರೇರಣೆ ಆಗಿದ್ರು. ಅಫ್ಕೋರ್ಸ್ ನಮ್ಮ ತಂದೆ ತಾಯಿಗಳು ಕೂಡ ಅವ್ರ ಜೀವನನೇ ಒಂದು ರೀತಿ ಪ್ರೇರಣೆ ಆಗಿತ್ತು. ಮತ್ತು ಆ ಶಾಲಾ ವಾತಾವರಣದಲ್ಲಿ ಸಿಗದಂಥ ಸಹಪಾಠಿಗಳು, ಆ ಎಂಟೈರ್ ಎನ್ವೈರ್ನ್ಮೆಂಟೇ ಒಂದು ರೀತಿ ಎನೇಬಲಿಂಗ್ ಆಗಿ ಕಾಣಿಸ್ತಾ ಇತ್ತು ನಮಗೆ. ಸೊ ಹಾಗಾಗಿ ಅವ್ರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಬಹಳ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಕಡಿಮೆ 5 ರೂಪಾಯಿ 10 ರೂಪಾಯಿ ಇದ್ದರೆ ಅದನ್ನು ಎಲ್ಲರೂ ಸೇರ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತಿನ್ಕೊಳ್ತಾ ಇದ್ದಿದ್ದು, ಎಲ್ಲವನ್ನೂ ಶೇರ್ ಮಾಡ್ಕೋತಾ ಇದ್ವಿ. ಅಫ್ಕೋರ್ಸ್ ಬಟ್ಟೆಯಿಂದ ಹಿಡಿದು ಊಟದಿಂದ ಹಿಡಿದು ಪ್ರತಿ ಭಾವನೆಗಳಿಂದ ಹಿಡಿದು ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡು ಬೆಳೀತಾ ಇದ್ದಿದ್ರಿಂದ ಸೊ ಒಂದು ರೀತಿ ನಮಗೆ ಆ ವಾತಾವರಣನೇ ಹಾಸ್ಟೆಲ್ ಮತ್ತು ಶಾಲಾ ವಾತಾವರಣಗಳು ಪೂರ್ಣ ಪ್ರಮಾಣದಲ್ಲಿ ನಮಗೆ ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಒಂದು ಫೌಂಡೇಶನ್ ಆಗಿ ಕೆಲಸ ಮಾಡಿದ್ದೇವೆ. ಶಿಕ್ಷಕರಾಗಿ ಬದುಕನ್ನು ಕಟ್ಕೊಳ್ಳೋದು, ಆ ಹುದ್ದೆಯನ್ನು ಅಲಂಕರಿಸೋದು ಅಂದ್ರೇನೆ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಆ ಭಗವಂತನ ಆಶೀರ್ವಾದ ಇದ್ರೆ ಈ ಒಂದು ಕೃಪೆ ಲಭ್ಯ ಆಗತ್ತೆ. ಇವತ್ತು ಕುಲಪತಿವರೆಗೂ ಕೂಡ ನಿಮ್ಮ ಜರ್ನಿ ಇರುವಂಥದ್ದು. ನಿಮ್ಮ ಈ ಪಯಣವನ್ನ ನೆನಪಿಸ್ಕೊಂಡ್ರೆ ಆರಂಭದ ದಿನಗಳಿಂದ ಇವತ್ತಿನವರೆಗೂ ಏನು ಹೇಳಕ್ ಬಯಸ್ತೀರಿ ಸರ್? ಹೇಗಿತ್ತು ನಿಮ್ಮ ಜರ್ನಿ? ಒಂದು ಟ್ರಾನ್ಸ್ಫಾರ್ಮೇಟಿವ್ ರಿಯಲಿ. ನಮ್ಮ ತಂದೆ ತಾಯಿ ಮತ್ತು ಅವರ ಪೂರ್ವಜರು ಒಂದು 5-6 ತಲೆಮಾರನ್ನ ನಾವು ನೆನೆಸ್ಕೊಂಡ್ರೆ, ನಮ್ಮ ತಲೆಮಾರು ನಮಗೆ ಶಿಕ್ಷಣ ಮೊದಲ ಸಾರಿ ದಕ್ಕಿದ್ದು ಬೆಂಗಳೂರಿಗೆ ಬಂದು ನಾವು ಶಿಕ್ಷಣವನ್ನು ಮಾಡುವಂಥ ಅವಕಾಶ ಸಿಕ್ಕಿದ್ದಿದೆಯಲ್ಲ, ಇದು ನಾನು ಆಗಲೇ ಹೇಳ್ದಾಗೆ ಒಂದು ನಮ್ಮ ಪಾವರ್ಟಿ ಚೈನನ್ನು ಬ್ರೇಕ್ ಮಾಡ್ತು. ಅದಾದಮೇಲೆ ಒಂದು ನಿಕೃಷ್ಟವಾದ ಜೀವನ ಕ್ರಮದಿಂದ ಗೌರವಯುತವಾದ ಒಂದು ಜೀವನವನ್ನು ಮಾಡಿಕೊಳ್ಳಿಕ್ಕೆ ಆದಂಥ ಒಂದು ಸಿಗ್ನಿಫಿಕೆಂಟ್ ಟ್ರಾನ್ಸ್ಫಾರ್ಮೇಷನ್. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ಶಿಕ್ಷಣದ ಜರ್ನಿ ಏನಿತ್ತು ನಮಗೆ, ಒಂದು ಸಮಾಜದಲ್ಲಿ ಗೌರವಯುತವಾದ ಬದುಕು, ಜ್ಞಾನವನ್ನು ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ಕಟ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರ ಜೀವನವನ್ನು ಕಟ್ಕೊಳ್ಳುವಂಥ ಸಾಮರ್ಥ್ಯ ತೆಗೆದುಕೊಂಡು ಬಂದಿದ್ದು ಈ ಎಜುಕೇಷನಲ್ ಜರ್ನಿ ನನಗೆ ವೈಯಕ್ತಿಕವಾಗಿ. ಸೊ ಹಾಗಾಗಿ ಇದಕ್ಕೆ ಕಾರಣರಾದ ಎಲ್ಲರನ್ನೂ ಕೂಡ ನಾನು ಅತ್ಯಂತ ಗೌರವಯುತವಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಖಂಡಿತ ಸರ್. ಆ ಹಂತದ ಬೆಳವಣಿಗೆಯನ್ನು ಹೇಳ್ಬೋದಾ? ಯಾಕಂದರೆ ಆವಾಗ ನಿಮ್ಮ ಕೆಲಸದ ವೈಖರಿ ಇರ್ಬೋದು ಮತ್ತು ಅವಕಾಶಗಳು, ಈಗ ನೀವು ಹೇಳ್ತಾ ಇದ್ರಿ ಆಗಲೇ ಪ್ರತಿ ದಿವಸ ಕೂಡ ಕಲಿಯೋದಿರುತ್ತೆ ಅಂಥೇಳಿ, ನೀವು ಕಲ್ತಿದ್ದನ್ನು ಮಕ್ಕಳಿಗೆ ತಿಳಿಸುವಂಥದ್ದು, ಇದನ್ನೆಲ್ಲ ಗಮನಿಸಿ ನಿಮಗೆ ಹುದ್ದೆಯಲ್ಲೂ ಕೂಡ ಉನ್ನತವಾದಂಥ ಶ್ರೇಣಿಗಳು ಲಭ್ಯ ಆಗ್ತಾ ಇರುತ್ತೆ. ಸೊ ಆ ಜರ್ನಿಯನ್ನು ತಿಳಿಸ್ಕೊಡ್ಬೋದಾ? ಹೇಗಿತ್ತು ನಿಮ್ಮ ಜರ್ನಿ? ನಾನು ಶಿಕ್ಷಕನಾಗಿ ನಾನು ಸೇರಿದಾಗಿಂದಲೂ ಕೂಡ ಒಂದು ಏನು ಬದ್ಧತೆ ನಂದು ಅಂತಂದ್ರೆ ಹಾರ್ಡ್ ವರ್ಕಿಂಗ್ ನನ್ನ ಒಂದು ಬದ್ಧತೆ, ಮತ್ತೆ ಅಫ್ಕೋರ್ಸ್ ಸ್ಮಾರ್ಟ್ ವರ್ಕ್ ಕೂಡ. 10 to 5 ವರ್ಕಿಂಗ್ ಟೈಮ್ ಆದರೂ ಕೂಡ ನನ್ನ ನಾರ್ಮಲ್ ಟೈಮಿಂಗು ಬೆಳಗ್ಗೆ 9 ಗಂಟೆಗೆ ನಾನು ಯೂನಿವರ್ಸಿಟಿಗೆ ಹೋಗುವಂಥದ್ದು. 5 ಗಂಟೆ ಮೇಲೆ ಸಂಶೋಧನೆ ಮತ್ತು ಬೇರೆ ಬೇರೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು. ನಾನು ಇವತ್ತಿಗೂ ಕೂಡ ಥ್ರೂಔಟ್ ಮೈ ಜರ್ನಿ 5, 5:30, 6 ಗಂಟೆ, 7 ಗಂಟೆ, 8, 9 ಗಂಟೆ, ರಾತ್ರಿ 12, 1 ಗಂಟೆವರೆಗೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಅದರ ಅಗತ್ಯಕ್ಕೆ ತಕ್ಕಂಗೆ ಅನಿವಾರ್ಯತೆ ಇದ್ದಾಗ ಕೆಲಸ ಮಾಡುವಂಥ ಒಂದು ವರ್ಕ್ ಕಲ್ಚರು ನನಗೆ ಬೆಳೀತು. ಸೊ ಬಿಯಾಂಡ್ ದಿ ವರ್ಕಿಂಗ್ ಹವರ್ಸು ನಾವು ಅದರಲ್ಲೂ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹದ್ದು ಒಂದು ಆ ಕಲ್ಚರ್ ತುಂಬಾ ಜನಕ್ಕೆ ಕಡಿಮೆ ಇರುತ್ತೆ. ನನ್ನ ಅಬ್ಸರ್ವೇಷನ್ ನಾನು ನೋಡಿದಾಗೆ ಕೆಲವರಿಗೆ ಅದು ಕಲ್ಟಿವೇಟ್ ಆಗಿರುತ್ತೆ. ಸೊ ನಾನು ನಾವು ಮಿಡ್ಲ್ ಕ್ಲಾಸಿಂದ ಬಂದು ಕೃಷಿ ಕುಟುಂಬದಿಂದ, ಬಡತನದ ಕುಟುಂಬದಿಂದ ಬಂದವ್ರಿಗೆ ವಿದ್ಯೆ, ಬುದ್ಧಿವಂತಿಕೆ, ಅದರ ಜೊತೆಗೆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ರೆ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ, ಒಂದು ಲೀಡರ್ಶಿಪ್ ರೋಲ್ ತೆಗೆದುಕೊಳ್ಳೋಕೆ ಸಾಧ್ಯ, ನಾವು ಹುದ್ದೆಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ.
ಮತ್ತು ನಮ್ಮ ಜೀವನವನ್ನು ಕಟ್ಕೊಳ್ಳೋದ್ರ ಜೊತೆಗೆ ಬೇರೆ ಜೀವನವನ್ನು ಕಟ್ಟೋ ಸಾಮರ್ಥ್ಯ ಬರಬೇಕಾದ್ರೆ ಅದಕ್ಕೆ ಸಮಾಜ ಕಟ್ಟುವಂಥ ಈ ರಾಷ್ಟ್ರಕ್ಕೆ ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ಗೆ ನಾನು ಅಸೆಟ್ ಆಗಬೇಕು ಅಂತಂದರೆ ಹಾರ್ಡ್ ವರ್ಕಿಂಗಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ಬಲವಾದ ನಂಬಿಕೆ. ಸೊ ಹಾಗಾಗಿ ಆ ಹಾರ್ಡ್ ವರ್ಕಿಂಗನ್ನು ನಾನು ಕಲ್ಟಿವೇಟ್ ಮಾಡಿಕೊಂಡೆ ನನ್ನ ಒಟ್ಟು ವೃತ್ತಿ ಜೀವನದಲ್ಲಿ. ಸೊ ಹಾಗಾಗಿ ನಾನು ಕುಲಪತಿ ಆಗೋ ಸ್ಥಾನದವರೆಗೂ ಕೂಡ ನಾನು ಬರೋದಕ್ಕೆ ಸಾಧ್ಯ ಆಯಿತು. ಖಂಡಿತ. ಹಾಗಾದ್ರೆ ಹಲವಾರು ಸವಾಲುಗಳನ್ನು ಎದುರಿಸ್ತೀರಿ. ನಿಮ್ಮ ಈ ಜರ್ನಿಯಲ್ಲಿ ಅಂತ ಸವಾಲುಗಳನ್ನು ಏನೆಲ್ಲ ಎದುರಿಸಿದ್ರಿ, ಏನೆಲ್ಲ ಸುಧಾರಣೆ ತರೋದಕ್ಕೆ ಸಾಧ್ಯ ಆಯಿತು? ಸವಾಲುಗಳು ತುಂಬ ಹಂತದಲ್ಲಿ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎದುರಿಸಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಾನು ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ನಾನು 28 ವರ್ಷಗಳ ಕಾಲ, ಅದಕ್ಕೂ ಮೊದಲು ವಿದ್ಯಾರ್ಥಿಯಾಗಿ ಆರ್ಟ್ಸ್ ಕಾಲೇಜಲ್ಲಿ 3 ವರ್ಷ, ಜ್ಞಾನಭಾರತಿನಲ್ಲಿ 3 ವರ್ಷ, UG PG 2 ವರ್ಷ, ಅದರ ಜೊತೆಗೆ PhD ನಾನು 4.5 ವರ್ಷಗಳ ಕಾಲ PhD ಪೂರ್ಣಕಾಲಿಕ PhD ವಿದ್ಯಾರ್ಥಿಯಾಗಿದ್ದೆ. ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ನಾನು ನನ್ನ ಪ್ರೊಫೆಷನಲ್ ಟೀಚಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಅದರ ಜೊತೆಗೆ ಕುವೆಂಪು ಯೂನಿವರ್ಸಿಟಿನಲ್ಲಿ 8 ಇಯರ್ಸು ನಾನು ಒಬ್ಬ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ ಆಗಿ ನಾನು ಕಾರ್ಯನಿರ್ವಹಿಸಿದೆ. ತುಮಕೂರು ಯೂನಿವರ್ಸಿಟಿನಲ್ಲಿ ಇಲ್ಲಿವರೆಗೂ ಕೆಲಸ ನಿರ್ವಹಿಸಿದ್ದೀನಿ. ಸೊ 28 ವರ್ಷ ಆ್ಯಸ್ ಎ ಟೀಚರ್, ಅದಕ್ಕೂ ಮೊದಲು ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಪಬ್ಲಿಕ್ ಯೂನಿವರ್ಸಿಟೀಸನ್ನೆಲ್ಲ ನೋಡಿದಾಗ ಈ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡೋದೇ ಒಂದು ಅತ್ಯಂತ ಸವಾಲಿನ ಕೆಲಸ. ಇಲ್ಲಿ ವಿಶೇಷವಾಗಿ ನಾನು ಕೆಲಸ ಮಾಡಿದಂಥ ವಿಶ್ವವಿದ್ಯಾಲಯಗಳಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳು ಜಾಸ್ತಿ. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವ್ರು. ಆ ವಿದ್ಯಾರ್ಥಿಗಳನ್ನು ನಾವು ಸರ್ಕಾರಿ ಹುದ್ದೆಗಳಿಗೆ ಅಥವಾ ಸ್ಪರ್ಧಾತ್ಮಕ ಯುಗಕ್ಕೆ ಅಥವಾ ಕಾರ್ಪೊರೇಟ್ ವರ್ಲ್ಡ್ಗೆ ಪ್ರಿಪೇರ್ ಮಾಡುವಂಥದ್ದು ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಸವಾಲು ನನ್ನ ಜೀವನದಲ್ಲಿ ಆಸ್ ಎ ಟೀಚರ್ ನಾನು ನೋಡ್ಕೊಂಡಂಥದ್ದು. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅವರು ಬಂದಾಗ ಅವರು ಒಂದು ಪೇಜು ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಿ ಬರೆಯುವಂಥ ಸಾಮರ್ಥ್ಯ ಇರೋದಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ ಇರುತ್ತೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಹಿಂದುಳಿದ ವರ್ಗದಿಂದ ಬಂದವರಾಗಿ ಗ್ರಾಮೀಣ ಪ್ರದೇಶದವರಾಗಿರೋ ಕಾರಣಕ್ಕೆ ಎಜುಕೇಷನನ್ನು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲ್ಲ ಅವರು ಭಾಳ ಸಾರಿ. ಅಂಥ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಮಾಡಬೇಕಾಗತ್ತೆ, ಮೆಂಟ್ರಿಂಗ್ ಮಾಡಬೇಕಾಗತ್ತೆ, ಕೋಚಿಂಗ್ ಮಾಡಬೇಕಾಗತ್ತೆ. ಅವ್ರಿಗೆ ನಮ್ಮ ಕರಿಕ್ಯುಲಮ್ ಜೊತೆಗೆ ಕರಿಕ್ಯುಲಮ್ನ ಹೊರತಾಗಿ ಅವರನ್ನು ಪ್ರೇರೇಪಿಸುವಂಥ ಒಂದು ಕ್ಲೈಮೇಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಆಸ್ ಟೀಚರ್ಸ್. ಸೊ ಈ ಪ್ರಕ್ರಿಯೆ ಒಳಗಡೆ ಅನೇಕ ಸವಾಲುಗಳು ನಮ್ಮ ಮುಂದೆ ಬಂದಿದ್ದಾವೆ. ಆ ವಿದ್ಯಾರ್ಥಿಗಳನ್ನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಪ್ರಕ್ರಿಯೆ ಒಳಗಡೆ ತುಂಬ ವರ್ಷಗಳು ಯಶಸ್ಸು ಬಂದಿದೆ ನಮಗೆ. ತುಂಬ ವಿದ್ಯಾರ್ಥಿಗಳು ನಾನು ಆಗಲೇ ಹೇಳ್ದಾಗೆ ಒಂದು ಪೇಜನ್ನು ಬರೆಯೋದಕ್ಕೆ ಕಷ್ಟಪಡ್ತಿದ್ದಂಥ ವಿದ್ಯಾರ್ಥಿಗಳನ್ನು ಈ ಹೊತ್ತು ನೋಡಿದ್ರೆ ಅವರು ನಮಗಿಂತಲೂ ಹೆಚ್ಚು ಸಂಬಳ ತಗೋತಾ ಇದ್ದಾರೆ. ಅದರಲ್ಲೂ ಒಂದು ತಿಂಗಳಿಗೆ 7 ಲಕ್ಷ, 8 ಲಕ್ಷ, 9 ಲಕ್ಷ, 10 ಲಕ್ಷ ಸ್ಯಾಲ್ರಿ ತೆಗೆದುಕೊಳ್ಳೋ ಮಟ್ಟಕ್ಕೆ ಕಾರ್ಪೊರೇಟ್ ಲೀಡರ್ಸ್ಗಳಾಗಿ ಅವ್ರವ್ರ ಫೀಲ್ಡಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಮಕ್ಕಳನ್ನ. ಸೊ ಅವ್ರನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಆ ಗ್ರೂಮಿಂಗ್ ಸ್ಟೇಜ್, ಆ ಏರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಳಗಡೆ ಅವರನ್ನು ಒಂದು ರೈಟ್ ಟ್ರ್ಯಾಕ್ಗೆ ಹಾಕಿ ಅವರನ್ನು ಮೆಂಟ್ರಿಂಗ್ ಮಾಡೋ ಒಂದು ಜಾಬ್ ಇದೆಯಲ್ಲ, ಅದು ಸವಾಲು ಮತ್ತೆ ಅಷ್ಟೇ ಅದಕ್ಕೆ ನಮಗೆ ಸಂತೋಷವನ್ನು ಕೂಡ ತಂದುಕೊಟ್ಟಿದೆ. ಖಂಡಿತ. ಈ ಗ್ರಾಮೀಣ ಭಾಗದ ಯೂನಿವರ್ಸಿಟಿಗಳಲ್ಲೂ ಕೂಡ ನೀವು ಕೆಲಸ ಮಾಡಿ ಅಲ್ಲಿನ ಅನುಭವ, ನಗರ ಪ್ರದೇಶದ್ದು ನೀವು ಅನುಭವವನ್ನು ಪಡ್ಕೊಂಡಿರೋದ್ರಿಂದಾಗಿ ಆ ವ್ಯತ್ಯಾಸಗಳು, ಆ 2 ಸವಾಲುಗಳನ್ನು ಹೇಳ್ಬೋದು ಸರ್. ಯಾವ ರೀತಿ ಅನುಭವಗಳನ್ನ ನೀವು ಪಡ್ಕೊಂಡ್ರಿ 2 ಭಾಗಗಳಲ್ಲಿ? ಏಕೆಂದರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ನಿಮಗಿದೆ. ಹೌದು. ಸಾಮಾನ್ಯವಾಗಿ ಒಂದು ಕ್ಲಾಸ್ ರೂಮ್ನಲ್ಲಿ 3 ಥರದ ವರ್ಗದ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಸ್ಲೋ ಲರ್ನರ್ಸ್ ಇರ್ತಾರೆ, ಒಂದು ಆವರೇಜ್ ಲರ್ನರ್ಸ್ ಇರ್ತಾರೆ, ಇನ್ನೊಂದು ಗ್ರೂಪು ಗಿಫ್ಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಕೆಲವು ಅಧಿಕಾರಿಗಳ ಮಕ್ಕಳು ಮತ್ತು ಆರ್ಥಿಕವಾಗಿ ಅನುಕೂಲಸ್ಥರ ಮನೆ ಮಕ್ಕಳು ಇರ್ತಾರೆ. ಇನ್ನು ಗ್ರಾಮೀಣ ಪ್ರದೇಶದಿಂದ ತಳ ಸಮುದಾಯದಿಂದ ಬಂದಂಥ ಮಕ್ಕಳು ಇರ್ತಾರೆ. ಸೊ ಅವ್ರ ಧಾರಣಾ ಸಾಮರ್ಥ್ಯ ಸಾಮಾನ್ಯವಾಗಿ ಬೇರೆ ಬೇರೆನೇ ಇರುತ್ತೆ. ನಾನು 1 hour ಕ್ಲಾಸ್ ಮಾಡಿ ಹೊರಗಡೆ ಬಂದಾಗ ಅದನ್ನು ಗ್ರಹಿಸುವಂಥ ರೀತಿ 3 ವರ್ಗಗಳಾಗಿ ಇರುತ್ತೆ ನಮಗೆ. ಅಫ್ಕೋರ್ಸ್ ಅದು ರಿಸಲ್ಟಲ್ಲೂ ಕಾಣಿಸ್ತಾ ಇರುತ್ತೆ ನಮಗೆ ಭಾಳ ಸ್ಪಷ್ಟವಾಗಿ. ಸೊ ನಾವು ಆ್ಯಸ್ ಎ ಟೀಚರ್ ಏನು ಮಾಡಬೇಕು ಅಂತಂದರೆ ಆ 3 ಭಾಗದಲ್ಲಿ ಯಾರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಯಾರಿಗೆ ಇನ್ಸ್ಪೈರ್ ಮಾಡಬೇಕು, ಯಾರಿಗೆ ಮೋಟಿವೇಟ್ ಮಾಡಬೇಕು, ಕ್ಲಾಸ್ ಆದಮೇಲೆ ಅವ್ರಿಗೆ ಅಕ್ರಾಸ್ ದಿ ಟೇಬಲ್ಲು ಯಾವ ರೀತಿ ಅವ್ರಿಗೆ ಅವರ
ಏನು ಈ ಗಿಫ್ಟೆಡ್ ಮಕ್ಳು ಏನಿರ್ತಾರೆ ಅವ್ರ ಲೆವೆಲ್ಗೆ 2 ಮಕ್ಕಳನ್ನು ತಗೊಂಡು ಬರ್ಬೇಕು ನಾವು. ಹೌದು. ಸೊ ಈ ಮಕ್ಕಳನ್ನ ಹೇಗೆ ಉಪಯೋಗಿಸ್ಕೊಂಡು ಅವರಲ್ಲೂ ಕೂಡ ಆ ಕ್ವಾಲಿಟಿನ ಎನ್ಹಾನ್ಸ್ಮೆಂಟ್ ಮಾಡಬೇಕು ಅನ್ನೋ ಸವಾಲ್ ಇದೆಯಲ್ಲ, ಇದನ್ನ ಯಾವುದೇ ಒಂದು ಟೀಚರು ಮಾಡಬೇಕು. ಮತ್ತೆ ಎಂಟೈರ್ ಕ್ಯಾಂಪಸ್ ಅನ್ನ ನೋಡಿದಾಗ ಅದರಲ್ಲಿ ಅರ್ಬನ್ ಮಾಸು ಇರುತ್ತೆ, ರೂರಲ್ ಮಾಸು ಇರುತ್ತೆ. ಉದಾಹರಣೆಗೆ ನಾವು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ನಾವು ಗ್ರ್ಯಾಜುಯೇಷನ್ ಬಂದಾಗ ನಮ್ಮ ಬೆಂಗಳೂರಿನ ರೂರಲ್ ಭಾಗ ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ತುಮಕೂರು, ಆನೇಕಲ್ಲು, ಹೊಸಕೋಟೆ ಇಲ್ಲಿಂದ ಬಂದಂಥ ವಿದ್ಯಾರ್ಥಿಗಳು ಒಂದು ಗ್ರೂಪು, ಬೆಂಗಳೂರು ನಗರದಿಂದ ಬಂದಂಥ ವಿದ್ಯಾರ್ಥಿಗಳದ್ದು ಇನ್ನೊಂದು ಗ್ರೂಪು. ನಿಜ ನಿಜ. ಸೊ ಈ ಗ್ರೂಪ್ ನಡುವೆ ಅನೇಕ ವ್ಯತ್ಯಾಸಗಳಿತ್ತು. ಸೊ ಈ ಅರ್ಬನ್ ಬಂದಂಥ ಮಕ್ಕಳು ತುಂಬ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ ಇರ್ತಿತ್ತು, ಎಟಿಕೆಟ್ಸ್ ಇರ್ತಿತ್ತು, ಒಂದು ಡಿಸಿಪ್ಲಿನ್ ಇರ್ತಿತ್ತು ರಿಲೇಟಿವ್ಲಿ. ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಗ್ರಾಮೀಣ ಸೊಗಡು, ಒಂದು ಮೌಲ್ಯ ಬದ್ಧತೆ ಇದ್ರೂ ಕೂಡ ಇವರಿಂದ ಕಲಿಯುವಂಥದ್ದು ತುಂಬ ಇರ್ತಿತ್ತು. ಸೊ ಹಾಗಾಗಿ ಆ ಒಂದು ಕ್ಲಾಸ್ ರೂಮ್ ಎನ್ವೈರನ್ಮೆಂಟೇ ನಮಗೆ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗ್ತಿತ್ತು. ಆ ಮಕ್ಕಳಿಂದಾನೇ ತುಂಬ ಸರಿ ಪಿಯರ್ ಲರ್ನಿಂಗ್ ಅಂತೀವಿ ನಾವು. ಪಿಯರ್ ಲರ್ನಿಂಗು ನಮಗೆ ತುಂಬಾ ಸಹಾಯ ಆಗ್ತಾ ಇತ್ತು. ಮತ್ತೆ ಕೀಳರಿಮೆ ಬರೋದ್ ಹಂಗ ನೀವು ಅವ್ರಿಗೆ ಕಲಿಸ್ಬೇಕಲ್ಲ ಸರ್? ಹೌದು, ಖಂಡಿತವಾಗ್ಲು. ಅದು ಕೀಳರಿಮೆ ನಾರ್ಮಲಿ ತುಂಬಾ ಜನಕ್ಕೆ ಇದ್ದೇ ಇರುತ್ತೆ. ಕೀಳರಿಮೆ ಇರೋದನ್ನ ನಮ್ಮ ಕ್ಲಾಸ್ ರೂಮ್ ಡೈನಾಮಿಕ್ಸ್ ಅಲ್ಲಿ ನಮ್ಗೆ ಆಸ್ ಎ ಟೀಚರ್ಸ್ ನಮ್ಗೆ ಅರ್ಥ ಆಗೋಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳಾಗಿ ನಾವು ಕೂಡ ಅದನ್ನ ಅನುಭವಿಸಿರ್ತೀವಿ. ಸೊ ಆಗ ಅಂತ ಸ್ಟೂಡೆಂಟ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಯಾವ ಕಾರಣಕ್ಕೆ ಅದು ಕೀಳರಿಮೆ ಇದೆ ಅನ್ನೋದನ್ನ ನಾವು ಕೌನ್ಸಿಲಿಂಗ್ ನಲ್ಲಿ ಅದನ್ನ ಮ್ಯಾನೇಜ್ ಮಾಡ್ತೀವಿ. ಅದೇ ರೀತಿ ನಾವು ಜ್ಞಾನ ಭಾರತಿಗೆ ಬಂದಾಗ ಅಲ್ಲಿ ಕೂಡ ಈಗ ನಾನು MSW ಸ್ಟೂಡೆಂಟ್ ಆಗಿ ಸೇರಿದಾಗ ಕ್ರೈಸ್ಟ್ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳು, ಸೆಂಟ್ ಜೋಸೆಫ್ಸ್ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ಕಾಮರ್ಸ್ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳು, ಮತ್ತೆ ರೂರಲ್ ಪ್ಲೇಸಿಂದ ಬಂದಂಥ ವಿದ್ಯಾರ್ಥಿಗಳು, ಎರಡು ಕ್ಲಿಯರ್ ಕಟ್ ಗ್ರೂಪ್. ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಚೆನ್ನಾಗಿತ್ತು, ಗ್ರಾಸ್ಪಿಂಗ್ ಕೆಪಾಸಿಟಿ ಜಾಸ್ತಿ ಇತ್ತು. ನಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಟೀಚರ್ಸ್ಗೆ ಸಮಯ ಜಾಸ್ತಿ ಬೇಕಾಗ್ತಿತ್ತು. ಸೊ ನಮಗೆ ಅಡಿಷನಲ್ ಫೋಕಸ್ ಅಲ್ಲಿಂದಲೇ ನಮಗೆ ಒಬ್ಬ ಟೀಚರ್ ಗುಣ ಏನು ಅಂತ ಕಲ್ತ್ಕೊಂಡ್ವಿ ನಾವು. ಸೊ ಹಾಗಾಗಿ ಈ ಥರದ್ದು ಒಂದು ಕ್ವಾಲಿಟಿ ಎಜುಕೇಷನ್ಗೆ ಅದ್ರ ಜೊತೆ ಒಟ್ಟು ವ್ಯಕ್ತಿತ್ವ ರೂಪಿಸೋದು. ಹೈಯರ್ ಎಜುಕೇಷನ್ ಅಂದರೆ ಬರೀ ನಾಲೆಡ್ಜು ಸ್ಕಿಲ್ಸ್ ಕೊಡೋದು ಮಾತ್ರ ಅಲ್ಲ, ಹೌದು, ನಮ್ಮ ಆಪ್ಟಿಟ್ಯೂಡು ಮತ್ತೆ ಓವರ್ ಆಲ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ನು, ಈ ಬೌದ್ಧಿಕ ಒಂದು ನಮ್ಮ ಜ್ಞಾನದ ಶಾಖೆಗಳೇನಿದೆಯಲ್ಲ ಇದನ್ನ ನಾವು ಟ್ರಾನ್ಸ್ಫಾರ್ಮೇಶನ್ ಆಗಲಿಕ್ಕೆ ನಾವು ಮೇಜರ್ ಫೋಕಸ್ ಕೊಡಲೇಬೇಕು ಒಂದು ಯೂನಿವರ್ಸಿಟಿ ಹಂತದಲ್ಲಿ. ಸೊ ಹಾಗಾಗಿ ಈ ರೀತಿಯ ಸವಾಲುಗಳು, ಈ ಕ್ಲಾಸ್ ರೂಮ್ ಡೈನಾಮಿಕ್ಸ್ ಏನಿತ್ತಲ್ಲ ಇದನ್ನ ಒಂದು ಯಶಸ್ವಿಯಾಗಿ ಆಸ್ ಎ ಸ್ಟೂಡೆಂಟ್ ಮತ್ತೆ ಒಬ್ಬ ಟೀಚರ್ ಆಗಿ ನನಗೆ ವೈಯಕ್ತಿಕವಾಗಿ ಇದನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಒಂದು ಅನುಭವ ನನಗಿದೆ. ಖಂಡಿತ ಸರ್. ಶಿಕ್ಷಕರಾಗಿ ತರಗತಿಯಲ್ಲಿ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗುವ ಜವಾಬ್ದಾರಿಯೇ ಬೇರೆ, ಅದೊಂಥರ ಸುಂದರ ಅನುಭವ. ಕುಲಪತಿಗಳಾಗಿ ಕೆಲವೊಮ್ಮೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ, ಕ್ರಾಂತಿಕಾರಿ ನಿರ್ಣಯಗಳನ್ನು ತಗೊಳ್ಬೇಕಾಗತ್ತೆ. ಈ ಥರದ ದಿನಗಳನ್ನು ನೆನಪಿಸ್ಕೊಳ್ಬೋದು, ಅಂಥ ಸನ್ನಿವೇಶ ಬಂದಿತ್ತ? ಈಗ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿ ಆದ ನಂತರ ನನ್ನ ಆದ್ಯತಾ ವಲಯಗಳೇನು ಅಂತಂದರೆ, ನಮಗೆ ಒಂದು ಗುಣಾತ್ಮಕವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಜೊತೆಗೆ ವಿದ್ಯಾರ್ಥಿಗಳನ್ನು ಅವರೊಳಗಡೆ ಇರುವಂಥ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಎನ್ಹಾನ್ಸ್ಮೆಂಟ್ ಮಾಡಬೇಕು. ಇದು ಔಟ್ಸೈಡ್ ದಿ ವರ್ಲ್ಡು, ಕಾರ್ಪೊರೇಟ್ ವರ್ಲ್ಡು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ, ಒಂದು ಸ್ಟೂಡೆಂಟಲ್ಲಿ ಈಗ 21st ಸೆಂಚುರಿನಲ್ಲಿ ಅವನಿಗೆ ಬರೀ ಆ ಡಿಸಿಪ್ಲಿನ್ ನಾಲೆಡ್ಜ್ ಮಾತ್ರ ಸಾಕಾಗಲ್ಲ. ಈಗ ನಾವು ಬದುಕ್ತಾ ಇರೋದು ಒಂದು ಇಂಟರ್ಡಿಸಿಪ್ಲಿನರಿ ವರ್ಡು, ಮಲ್ಟಿ ಡಿಸಿಪ್ಲಿನರಿ ವರ್ಡು ಮಾತ್ರ ಅಲ್ಲ, ಟ್ರಾನ್ಸ್ ಡಿಸಿಪ್ಲಿನರಿ ವರ್ಡಲ್ಲಿ ಬದುಕ್ತಾ ಇದ್ದೀವಿ. ಆ ರೀತಿ ಒಂದು ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ, ಈವನ್ ಸರ್ಕಾರದ ಸಂಸ್ಥೆನಲ್ಲಿ ಕೆಲಸ ಮಾಡಬೇಕಂದ್ರೂ ಕೂಡ ಆ ನಾಲೆಡ್ಜ್ ಲೆವೆಲ್ಲು ಜಾಸ್ತಿ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು ಸ್ಟೂಡೆಂಟ್ಗೆ. ಇಲ್ಲಾಂದರೆ ಅವ್ರಿಗೆ ಎಂಪ್ಲಾಯಬಲ್ ಆಪರ್ಚುನಿಟಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ಸ್ಟೂಡೆಂಟ್ಗೆ ಎಂಪ್ಲಾಯಬಲ್ ಸ್ಕಿಲ್ ಜಾಸ್ತಿ ಮಾಡೋದಕ್ಕೆ ನಾವು ಬಿಗಿನಿಂಗ್ ಆಫ್ ದಿ ಅಕಾಡೆಮಿಕ್ ಇಯರೇನೆ ಒಂದು ಗೋಲ್ ಸೆಟ್ಟಿಂಗ್ ಎಕ್ಸರ್ಸೈಸ್ ಮಾಡ್ತಿದ್ದೀವಿ ಮಕ್ಕಳಿಗೆ. ಆ ಗೋಲ್ ಸೆಟ್ಟಿಂಗಲ್ಲಿ ಉದಾಹರಣೆಗೆ ಈಗ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ನಲ್ಲಿ ಕೆಲವರು ನಾವು ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ನಾವು ಬೇರೆ ಬೇರೆ ಗೌರ್ಮೆಂಟಲ್ ಪೊಸಿಷನ್ಸ್ಗೆ ಹೋಗಬೇಕು ಅನ್ನೋದು ಅವರ ಆಸ್ಪಿರೇಷನ್ಸ್. ಅಂಥ ವಿದ್ಯಾರ್ಥಿಗಳಿಗೆ
ನಾವು ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿ SDC FDC ಇಂದ ಹಿಡಿದು ಸಿವಿಲ್ ಸರ್ವಿಸ್ವರೆಗೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದಕ್ಕೆ ನಾವು ಬೇಕಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ಆಯೋಜನೆ ಮಾಡಿ ಅದನ್ನೇ ಸ್ಥಾಪಿಸಿ ಅದರಲ್ಲಿ ಚಟುವಟಿಕೆಗಳನ್ನ ಆರಂಭಿಸಿದ್ದೀವಿ. ಈ ವಿದ್ಯಾರ್ಥಿಗಳೆಲ್ಲ ನಾವು ಯಾವಾಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗಳನ್ನ ಎನ್ರೋಲ್ಮೆಂಟ್ ಮಾಡಿಕೊಂಡು ನುರಿತ ತಜ್ಞರನ್ನು ಕರೆದುಕೊಂಡು ಬಂದು ಅವರಿಗೆ ಟ್ರೈನಿಂಗ್ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಕೆಲವರಿಗೆ ಈಗ ಕಾಮರ್ಸು, ಸೋಷಲ್ ವರ್ಕು, BCA, MCA, MSc ಕಂಪ್ಯೂಟರ್ ಸೈನ್ಸು ಮತ್ತು ಸೈನ್ಸ್ನ ಸ್ಟೂಡೆಂಟ್ಸ್ಗಳು ಕಾರ್ಪೊರೇಟ್ಸ್ಗಳಿಗೆ ಹೋಗ್ಬೇಕು ಅವರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ. ಸೊ ಕಾರ್ಪೊರೇಟ್ಗೆ ರಿಕ್ವೈರ್ಮೆಂಟ್ ಇರುವಂಥ ಟ್ರೈನಿಂಗ್ನ ಕಾರ್ಪೊರೇಟ್ಗಳ ಕೊಲಾಬ್ರೇಷನಲ್ಲಿ ಕೊಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಆಂಟ್ರಪ್ರನರ್ಸ್ ಆಗಬೇಕು ಅಥವಾ ಟೀಚಿಂಗ್ ಪ್ರೊಫೆಷನ್ಗೆ ಬರಬೇಕು, ರಿಸರ್ಚರ್ಸ್ ಆಗಬೇಕು ಅನ್ನೋರ್ಗೂ ಕೂಡ ಸ್ಲೆಟ್ ನೆಟ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸು, ಆಂಟ್ರಪ್ರನರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿಗೂ ಪ್ಲಾಟ್ಫಾರ್ಮ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಅವರು UG 3 years, PG ಮಾಸ್ಟರ್ ಡಿಗ್ರಿ 2 years ಕಂಪ್ಲೀಟ್ ಮಾಡುವಷ್ಟರಲ್ಲೇ ಅವರಿಗೆ ಒಂದು ಅವರ ಡೆಸ್ಟಿನಿ ಏನು ಅಂತ ಕ್ಲಿಯರ್ ಆಗಿರುತ್ತೆ. ನಾನು ಏನು ಆಗಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ. ಆಗೋಬೇಕಾದ್ರೆ ಅವರ ಡಿಗ್ರಿ ಜೊತೆಗೆ ಅವರನ್ನು ವಿಶ್ವವಿದ್ಯಾಲಯ ಕೂಡ ಪ್ರಿಪೇರ್ ಮಾಡುತ್ತೆ. ಫ್ಯಾಗ್ ಎಂಡ್ ಆಫ್ ದಿ ಸೆಮಿಸ್ಟರ್ ನಾವೇನು ಮಾಡ್ತೀವಿ ಅಕಾಡೆಮಿಕ್ ಇಯರು, ಅವ್ರಿಗೆ ಒಂದು ಮೆಗಾ ಜಾಬ್ ಫೇರ್ ಮಾಡ್ತೀವಿ. ಆ ಜಾಬ್ ಫೇರ್ನಲ್ಲಿ ಎಲ್ಲ ಕಾರ್ಪೊರೇಟ್ಸ್ಗಳನ್ನು ಕೂಡ ಇನ್ವೈಟ್ ಮಾಡಿ ಅವ್ರಿಗೆ ಕ್ಯಾಂಪಸ್ ಇಂಟರ್ವ್ಯೂಸನ್ನು ಮಾಡ್ತೀವಿ. ಬರೀ ನಮ್ಮ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳು ಮಾತ್ರ ಅಲ್ಲ, ನಮ್ಮ ಅಫಿಲಿಯೇಟೆಡ್ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದರ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಸೊ ದಟ್ ಅವ್ರಿಗೆ ಪದವಿ ಕೊಡೋದ್ರ ಜೊತೆಗೆ ಅವರ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಎನ್ಹಾನ್ಸ್ಮೆಂಟ್ ಮಾಡಿ ಅವರನ್ನು ಉದ್ಯೋಗಕ್ಕೆ ತಯಾರು ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಇದು ಅತ್ಯಂತ ಸವಾಲಿನ ಕೆಲಸ ಮತ್ತು ನನ್ನ ಆದ್ಯತೆ. ಸೊ ಕುಲಪತಿಯಾಗಿ ನಾನು ಇದಕ್ಕೆ ಪ್ರಧಾನವಾದ ಆದ್ಯತೆಯನ್ನು ಕೊಡ್ತೀನಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಜನೆ ಮಾಡಿದಂಥ ವಿದ್ಯಾರ್ಥಿ ನಾಳೆ ಇನ್ಯಾವುದೋ ಆರ್ಗನೈಸೇಷನ್ಸ್ ಅಲ್ಲಿ, ಕಂಪನಿಗಳಲ್ಲಿ, ಕಾರ್ಪೊರೇಟರ್ಗಳಲ್ಲಿ ನಾನು ಎಲ್ಲೂ ಸೆಲೆಕ್ಷನ್ ಆಗಿಲ್ಲ ಅನ್ನೋ ಒಂದು ಸಾರಿ ಅವ್ರ ಮನಸ್ಸಿನಲ್ಲಿ ಬರಬಾರ್ದು. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು. ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಉದ್ಯೋಗ ಕೊಟ್ಟರು ಉದ್ಯೋಗ ತಗೊಳ್ತೀನಿ, ಕೊಟ್ಟ ನಂತರ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಕಾನ್ಫಿಡೆನ್ಸು, ಸ್ಕಿಲ್ಲು, ಪರ್ಸನಾಲಿಟಿ, ಮೈಂಡ್ ಸೆಟ್ಟನ್ನು ಮಕ್ಕಳಲ್ಲಿ ಸೀಡ್ ಮಾಡಿ ಕಲಿಸ್ಬೇಕು ಅನ್ನೋದು ನಮ್ಮ ಆದ್ಯತೆ. ಖಂಡಿತ ಸರ್. ಹಲವಾರು ಶಿಕ್ಷಕರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಕೆಲವರು ಹೇಳಿದ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗೋಳಿದ್ದೆ ಅಥವಾ ಹೋಗೋನಿದ್ದೆ, ನನಗೆ ಅಲ್ಲಿ ಅವಕಾಶ ಲಭ್ಯ ಆಗಲಿಲ್ಲ, ಹಾಗಾಗಿ ನಾನು ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಈ ಥರದೊಂದು ಮನೋಭಾವಗಳಿರ್ತವೆ. ಆ ನಿಟ್ಟಿನಲ್ಲೇ ಶಿಕ್ಷಕರಾದವರು ಹಲವರು ಇರ್ತಾರೆ. ಬಟ್ ನಿಮ್ಮಲ್ಲಿರುವಂತಹ ಆಂತರ್ಯದ ಆ ಗುರುವನ್ನ ಇವತ್ತು ಇಷ್ಟೋ ತನಕ ಮಾತಾಡ್ತಿದ್ದಾಗ ನಾನು ಗಮನಿಸ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಒಬ್ಬ ಗುರು ಅಂದರೆ ಇಷ್ಟು ಪರಿಪಕ್ವವಾಗಿರಬೇಕು, ಹಾಗಿದ್ದಾಗ ಮಾತ್ರ ಒಂದು ಒಳ್ಳೆ ವಿದ್ಯಾರ್ಥಿಯನ್ನು, ಒಂದು ಪ್ರಜೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಅಂಥೇಳಿ. ಸರ್, ಇಷ್ಟು ವರ್ಷದ ಈ ಜರ್ನಿಯನ್ನು ನೆನಪಿಸ್ಕೊಂಡ್ರೆ ನೀವು ಅಂದ್ಕೊಂಡಿದ್ದೆಲ್ಲ ವಿದ್ಯಾರ್ಥಿಗಳ ದೆಸೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅವರಲ್ಲಿ ಬದಲಾವಣೆ ತರಬೇಕು, ಆ ಥರ ಏನಾದರೂ? ಟೀಚರ್ ಆಗಬೇಕಾದ್ರೆ ನನಗೆ ಮೊದಲನೇದಾಗಿ ಪ್ಯಾಷನ್ ಇರಬೇಕು. ಟೀಚಿಂಗ್ ಪ್ಯಾಷನ್ ಇರಬೇಕು. ಪ್ಯಾಷನ್ ಅಂದರೆ ಶಿಕ್ಷಕನಾಗಬೇಕು ಅನ್ನುವಂಥ ತೀವ್ರವಾದ ಹಂಬಲ ಇರಬೇಕು ಅವರಿಗೆ. ಆ ಪ್ಯಾಷನ್ ಇದ್ದವ್ರಾಗ ಏನಾಗುತ್ತೆ ಅಂದರೆ ಎಷ್ಟೇ ಸವಾಲ್ಗಳು ಬಂದ್ರೂ ಎದುರಿಸುವಂಥ ಸಾಮರ್ಥ್ಯ ಆ ಟೀಚರ್ಗೆ ಇರುತ್ತೆ. ಅಫ್ಕೋರ್ಸ್ ತಾವು ಹೇಳ್ದಂಗೆ ಕೆಲವರು ಅನಿವಾರ್ಯವಾಗಿ ಟೀಚಿಂಗ್ ಪ್ರೊಫೆಷನ್ಗೆ ಬಂದಿರ್ತಾರೆ. ಬಂದ ಮೇಲೆ ಆದರೂ ಕೂಡ ಅವ್ರಿಗೆ ಪ್ಯಾಷನ್ ಇರಲೇಬೇಕು. ಆ ಪ್ಯಾಷನ್ ಇಲ್ಲದೆ ಇದ್ರೆ ಒಬ್ಬ ಟೀಚರ್ ಆಗಿ, ನಿಜವಾದ ಟೀಚರ್ ಆಗಿ ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಆಗಲ್ಲ. ನನಗೆ ವೈಯಕ್ತಿಕವಾಗಿ ಒಂದು ಕ್ಲಾಸ್ ರೂಮ್ ಒಳಗಡೆ ಹೋಗಿ 1 hour ಅಥವಾ 2 hour ಕ್ಲಾಸ್ ಮಾಡಿ ಹೊರಗಡೆ ಬಂದಾಗ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ತುಂಬ ಜಾಸ್ತಿ ಇರುತ್ತೆ. ನನ್ನ ಈಗೋಗಳು ಬರ್ನ್ ಆಗಿರುತ್ತೆ. ಸೊ ನನ್ನ ಥಾಟ್ಸನ್ನು ವಿದ್ಯಾರ್ಥಿಗಳ ಜೊತೆ ಶೇರ್ ಮಾಡಿದಾಗ ಅಥವಾ ವಿದ್ಯಾರ್ಥಿಗಳ ಜೊತೆ ಕ್ಲಾಸ್ ರೂಮಲ್ಲಿ ನಾನು ಕಲ್ತ್ಕೊಂಡಾಗ ಈ ಲರ್ನಿಂಗ್ ಇದೆಯಲ್ಲ ಅಥವಾ ನಾಲೆಡ್ಜ್ ಶೇರಿಂಗ್ ಎಕ್ಸರ್ಸೈಸ್ ಇದೆಯಲ್ಲ, ಇದು ಕೊಡುವಂಥ ಅನುಭವವೇ ಒಂದು ವಿಭಿನ್ನವಾದ ಅನುಭವ ಇದು. ಸೊ ಹಾಗಾಗಿ ಆ ತೃಪ್ತಿ ಪ್ರತಿ ಕ್ಲಾಸಿಂದ ಬಂದಾಗಲೂ, ಪ್ರತಿ ದಿನ ತನ್ನ ಕರ್ತವ್ಯ ಮುಗಿಸಿ ಹೋಗೋವಾಗಲೂ, ಪ್ರತಿ ಅಕಾಡೆಮಿಕ್ ಇಯರ್ ಮುಗಿದಾಗಲೂ ಕೂಡ ಒಬ್ಬ ಟೀಚರ್ಗೆ ಇರಲೇಬೇಕು. ಆ ಬದ್ಧತೆ ಇದ್ದರೆ ಮಾತ್ರ ಒಬ್ಬ ಟೀಚರ್ ಆಗಿ ನಾನು ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಪಯಣದಲ್ಲಿ ಸರ್ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ ಹಾಗಾದರೆ? ನನಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕುಟುಂಬದ ಸಹಕಾರದಿಂದಲೇ
ನಾನು ಈ ಸಕ್ಸಸ್ಫುಲ್ ಎಜುಕೇಷನ್ ಜರ್ನಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ತಂದೆ ತಾಯಿಗಳು, ನನ್ನ ತಂಗಿ, ನನ್ನ ತಮ್ಮಂದರು, ಈಗ ನನ್ನ ಫ್ಯಾಮಿಲಿ, ನಮ್ಮ ವೈಫು ಮತ್ತು ನನ್ನ ಮಕ್ಕಳು, ಇವರೆಲ್ಲರೂ ಕೂಡ ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲೂ ಅವರ ಸಹಾಯದಿಂದ ನಾನು ಸಕ್ಸಸ್ಫುಲ್ಲಾಗಿ ನನ್ನ ಎಜುಕೇಷನ್ ಜರ್ನಿಯನ್ನು ಮಾಡೋದಕ್ಕೆ ಸಹಾಯ ಆಗ್ತಾಯಿದೆ. ಹಲವಾರು ಗುರಿಗಳನ್ನು ಡೆಫಿನೆಟ್ಲಿ ಇಟ್ಕೊಂಡಿರ್ತೀರಿ. ನನಗೊಂದು ಅಧಿಕಾರ ಸಿಕ್ಕಿದಾಗ ಇದನ್ನು ಫುಲ್ಫಿಲ್ ಮಾಡೋಣ, ಇದನ್ನು ಮಾಡೋಣ. ಇಷ್ಟು ದಿವಸ ನೆನಪಿಸ್ಕೊಂಡಾಗ ಇದೊಂದು ಬಾಕಿ ಇದೆ, ಇದನ್ನು ನಾನು ಮುಟ್ಲೇಬೇಕು, ಆ ಥರದ್ದು ಏನಾದರೂ ಭಾವನೆಗಳಿದೆಯಾ ಸರ್? ಖಂಡಿತವಾಗ್ಲೂ ಇದೆ ಮೇಡಮ್. ಒಂದು, ನಾನು ಕುಲಪತಿಯಾಗಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಪರ್ಟಿಕ್ಯುಲರ್ಲಿ ಕನ್ನಡ ಮಾಧ್ಯಮದಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಓದ್ಕೊಬಂತ ವಿದ್ಯಾರ್ಥಿಗಳು ಏನು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ, ಅವರು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಅವ್ರಿಗಿನ್ನ ಗಳಿಸ್ಕೊಡ್ಬೇಕು. ಆ ಕಾರಣಕ್ಕೆ ನಾನು ಇಲ್ಲಿ ನಮ್ಮ ಪ್ರೆಸೆಂಟು ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ಇದೆ. ಅದು ಭಾಳ ಹಳೆ ಡಿಪಾರ್ಟ್ಮೆಂಟು. ಈಗ ನಾನು ಬಂದಮೇಲೆ ಅದಕ್ಕೊಂದು ರೀತಿ ಮೌಲ್ಯವರ್ಧನೆ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಅಲ್ಲಿ ನಾವು ಜಾಪನೀಸ್ ಕಲಿಸ್ಕೊಡ್ತೀವಿ, ರಷ್ಯನ್ ಕಲಿಸ್ಕೊಡ್ತೀವಿ, ಫ್ರೆಂಚ್ ಕಲಿಸ್ಕೊಡ್ತಾ ಇದ್ದೀವಿ, 14 ಗ್ಲೋಬಲ್ ಲ್ಯಾಂಗ್ವೇಜ್ ಕಲಿಸ್ಕೊಡ್ತಾ ಇದ್ದೀವಿ. ಅದ್ಭುತ. ಸೊ ಈ 14 ಗ್ಲೋಬಲ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ರಷ್ಯಾಗೆ ರಷ್ಯನ್ ನೇಟಿವ್ ಟೀಚರ್ ಇದ್ದಾರೆ, ಜಪಾನ್ಗೆ ಜಪಾನ್ನಿಂದನೇ ಬಂದಿರೋ ನೇಟಿವ್ ಟೀಚರ್ ಟೀಚ್ ಮಾಡ್ತಿದ್ದಾರೆ. ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಗ್ಲೋಬಲ್ ಲ್ಯಾಂಗ್ವೇಜನ್ನು ಕೂಡ ಕಲಿಸ್ಕೊಟ್ಟು ಅವರು ಅವರ ಪೋಸ್ಟ್ ಗ್ರಾಜ್ಯುಯೇಷನ್ ಜೊತೆಗೆ ಅದನ್ನು ಮಾಡಬೇಕು ಅಂತಾನೆ ಗ್ಲೋಬಲ್ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದೀವಿ ಯೂನಿವರ್ಸಿಟಿನಲ್ಲಿ. ಸೊ ಆ ಲ್ಯಾಬು ಮತ್ತೆ ಒಂದು ಎಕ್ಸಲೆಂಟ್ ಆಂಬಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟು ಆ ಲ್ಯಾಂಗ್ವೇಜನ್ನು ಕಲಿಸ್ಕೊಟ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಕನ್ನಡದ ಸರ್ಕಾರಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ಬೇಕು, ಅಲ್ಲಿಗೆ ಆ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಕನಸಿದೆ. ಖಂಡಿತ. ಅದನ್ನು ಸಾಕಾರ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಪ್ರಯತ್ನಗಳನ್ನು ನಡೀತಾ ಇದೆ ಈಗ. ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ, ಯುವ ಸಮೂಹಕ್ಕೆ, ವಿದ್ಯಾರ್ಥಿಗಳಿಗೆ ಸಂದೇಶ ಏನು ಕೊಡ್ತೀರಿ ಸರ್? ಒಂದು, ನಾನು ವಿಶೇಷವಾಗಿ ನನ್ನ ಈ ಜರ್ನಿಲಿ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಾನು ಪದವಿಗೆ ಇಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೊಂಡು ಬಂದಾಗ ಪುಟ್ಟಣ್ಣ, ಈಗ MLC ಅವರು ಆರ್ಟ್ಸ್ ಕಾಲೇಜಿನಲ್ಲಿ ಲೀಡರ್ ಆಗಿದ್ದರು. ಅವರು ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರಿಯಲ್ ಲೀಡರ್ಶಿಪ್ ಕೊಡ್ತಾಯಿದ್ರು. ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳು, ನಮಗೆ ಒಂದು ವಿವೇಕ ಹೇಳ್ಕೊಡುವಂಥದ್ದು, ಮಾರ್ಗಗಳನ್ನು ತೋರಿಸುವಂಥದ್ದು. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಹೋದಾಗಲೂ ಕೂಡ ನಾವು ಅವ್ರ ಜೊತೆನೇ ಇದ್ವಿ. ಸೊ ಅವರ ಒಂದು ಲೀಡರ್ಶಿಪ್ಪು, ಅವರ ಡೆಮಾಕ್ರೆಟಿಕ್ ಸ್ಟೈಲ್ ಆಫ್ ಲೀಡರ್ಶಿಪ್ಪು ಇಷ್ಟ ಆಗಿ ಇವತ್ತಿನವರೆಗೂ ಕೂಡ ಅವ್ರ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ. ಅವರು ಮತ್ತು ನಮಗೆ ಟೀಚ್ ಮಾಡಿದಂಥ ಎಲ್ಲ ಟೀಚರ್ಸು, ಪ್ರಿನ್ಸಿಪಲ್ಸು, ಇವರೆಲ್ಲರಿಗೂ ಕೂಡ ನಾನು ಮೊದಲನೇ ಬಾರಿಗೆ ನಾನು ನಮ್ಮ ಯಶಸ್ಸಿನಲ್ಲಿ ಅವರ ಪಾತ್ರ ತುಂಬ ಇದೆ. ಹಾಗಾಗಿ ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಯೂನಿವರ್ಸಿಟಿ ಜರ್ನಿ ನಮಗೆ ಪ್ರತಿದಿನವೂ ನಮ್ಮ ಜವಾಬ್ದಾರಿಗಳನ್ನ ಜಾಸ್ತಿ ಮಾಡ್ತಾ ಇದೆ. ಪ್ರತಿದಿನ ಏನೋ ಒಂದು ಇನ್ನೇನೋ ಮಾಡಬೇಕು ಅನ್ನೋ ತುಡಿತ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಹೊಸದಾಗಿ ಸವಾಲುಗಳು ಬಂದಾಗೇನೆ ಹೊಸತನದಿಂದ ನಾವೇನೋ ಈ ಎಜುಕೇಷನ್ ಸೆಕ್ಟರ್ಗೆ ಕೊಡಲೇಬೇಕು, ಒಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಸೆ. ಈಗ ವಿದೇಶಿ ವಿಶ್ವವಿದ್ಯಾಲಯಗಳು ಬರ್ತಾ ಇದೆ, ಖಾಸಗಿ ವಿಶ್ವವಿದ್ಯಾಲಯಗಳಿದೆ. ಹೌದು. ಇವುಗಳ ಎಲ್ಲ ಸ್ಪರ್ಧಾತ್ಮಕತೆಯನ್ನ ನೋಡಿದ್ರೆ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಎಜುಕೇಷನಲ್ಲಿ, ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಈ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಗುಣಾತ್ಮಕತೆ ತೆಗೆದುಕೊಂಡು ಬಂದು ನಾವು ಕೂಡ ಯಾವುದೇ ಒಂದು ಖಾಸಗಿ ವಿಶ್ವವಿದ್ಯಾಲಯ ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಒಂದು ಗುಣಾತ್ಮಕ ಶಿಕ್ಷಣದ ಒಂದು ವಾತಾವರಣ, ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ನನಗೆ ಆದ್ಯತೆ ಮತ್ತು ಸವಾಲು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಸವಾಲುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಅದನ್ನು ನಿಭಾಯಿಸ್ತೀನಿ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಪ್ರಜ್ಞಾವಂತ ನಾಗರಿಕರನ್ನು ಕೊಡುವಂಥ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.